ತಿಂಗಳಿಗೆ ಒಂದ್ಸರ್ತಿ ಬರ್ಬೇಕಾದ ಪೀರಿಯಡ್ಸ್ ಕೆಲವೊಮ್ಮೆ ತಡ ಮಾಡಿ ಬರ್ತೈತಿ, ಕೆಲವೊಮ್ಮೆ ಲಘುನ ಬರ್ತೈತಿ, ಇನ್ನು ಕೆಲವೊಮ್ಮೆ ಬರುವುದೇ ಇಲ್ಲ. ಇದೆಲ್ಲ ನಾರ್ಮಲ್ ಅನಿಸ್ತೈತಿ, ಬಟ್ ಇದು ನಾರ್ಮಲ್ ಅಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಶಿಲ್ಪಾ. ಇವತ್ತಿನ ವಿಡಿಯೋದಾಗ ನಾವು ಅನಿಯಮಿತ ಮುಟ್ಟ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ಪೂರ್ತಿ ಮಾಹಿತಿನ ತಿಳ್ಕೊಳ್ಳೋಣ. ಅದ್ರ ಹಿಂದಿರುವಂತ ಆರೋಗ್ಯ ಸಮಸ್ಯೆಗಳು ಏನೇನು ಇರ್ತಾವು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಷ್ಟ ಅಲ್ದ ಅದನ್ನ ನಾವು ಹೆಂಗ್ ಸರಿಪಡಿಸ್ಕೊಳ್ಬೇಕು ಅನ್ನೋದು ನಿಮಗೆ ಸೈಂಟಿಫಿಕ್ ಮತ್ತು ಆಯುರ್ವೇದ ಎರಡೂದ್ರ ಆಧಾರದ ಮೇಲೆ ನಾವು ಇವತ್ತು ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ಕೊನೆ ತನಕ ನೋಡ್ರಿ. ಮತ್ತು ಚಾನಲ್ಗೆ ಹೊಸವಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಒತ್ತಿರಿ. ಅನಿಯಮಿತ ಮುಟ್ಟ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನೈತಲ್ಲ, ಇದು ಸಾಮಾನ್ಯವಾಗಿ ಪೀರಿಯಡ್ಸ್ ಅಂದ್ರೆ 21 ದಿನದಿಂದ 35ನೇ ದಿನದವರೆಗಿನ ಒಂದು ಸೈಕಲ್. ಅದನ್ನ ಮೀರಿ ಅದು ಕಂಡು ಬರುವಂತ ಬ್ಲೀಡಿಂಗಿಗೆ ಏನತ್ತೀವಲ್ಲ ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳಿ ಕರಿತೀವಿ. ಇದ್ರೊಳಗೆ ಬ್ಲೀಡಿಂಗ್ ಆಗೋದು ಮತ್ತು ಬ್ಲೀಡಿಂಗ್ ಆಗದೆ ಇರೋದು ಇದೆಲ್ಲಾನು ಇರ್ರೆಗ್ಯುಲರ್ ಪೀರಿಯಡ್ಸ್ ಒಳಗೆ ಕನ್ಸಿಡರ್ ಆಗ್ತೈತಿ. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಪೀರಿಯಡ್ಸ್ ಬ್ಲೀಡಿಂಗ್ ಏನಿರ್ತೈತಿಲ್ಲ ಅದಕ್ಕಿಂತ ಹೆಚ್ಚಿರ್ತೈತಿ, ಇಲ್ಲ ಮತ್ತು ಅದಕ್ಕಿಂತ ಹೆಚ್ಚು ನೋವಿನಿಂದ ಕೂಡಿರ್ತೈತಿ, ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಸ್ಕ್ಯಾಂಟಿ ಬ್ಲೀಡಿಂಗ್ ಅಂದ್ರೆ ಡ್ರಾಪ್ ಆಗ್ತಿರ್ತೈತೆ ಅಷ್ಟ. ಇದೇ ರೀತಿ ಮದುವೆಯಾದ ಹೆಣ್ಮಕ್ಳೊಳಗೆ ಸಾಮಾನ್ಯವಾಗಿ ಸೈಕಲ್ಗಿಂತ 8 ದಿನಕ್ಕಿಂತ ಹೆಚ್ಚಾಗಿದ್ರೆ ಅದು ಕನ್ಸೀವ್ ಆಗಿರೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ನೀವು ಮನ್ಯಾಗ ಏನಾದರೂ ಮೆಡಿಸಿನ್ ತಗೊಳ್ಳೋದು ಸೇಫ್ ಅಲ್ಲ. ಹಂಗೆ ಮಾಡಿದ್ರೆ ಬೈ ಚಾನ್ಸ್ ನೀವು ಕನ್ಸೀವ್ ಆಗಿದ್ರೆ ಆ ಗರ್ಭಕ್ಕೆ ತೊಂದರೆ ಆಗ್ತದೆ. ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನೈತಲ್ಲ ಮುಖ್ಯವಾಗಿ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದನೇದು ಆಲಿಗೋಮೆನೋರಿಯಾ, ಇನ್ನೊಂದು ಪಾಲಿಮೆನೋರಿಯಾ. ಫಸ್ಟ್ ನಾವು ಪಾಲಿಮೆನೋರಿಯಾ ಬಗ್ಗೆ ಹೇಳೋಣ. ಪಾಲಿಮೆನೋರಿಯಾ ಒಳಗೆ ಏನಾಗ್ತೈತಿ, ತಿಂಗಳೊಳಗೆ 2 ಸಾರಿ ಅಂದ್ರೆ 21 ದಿನಗಳ ಸೈಕಲ್ ಏನಿರ್ತೈತಲ್ಲ ಅದಕ್ಕಿಂತ ಕಮ್ಮಿ ಸಮಯದ ಸೈಕಲ್ ಏನಿರ್ತೈತಲ್ಲ ಅದು ಪಾಲಿಮೆನೋರಿಯಾ. ಇನ್ನು ಎರಡನೇದು ಆಲಿಗೋಮೆನೋರಿಯಾ. ಇದ್ರಾಗ ಏನಿರ್ತೈತಿ, ಪೀರಿಯಡ್ಸ್ ಏನಿರ್ತೈತಲ್ಲ ಒಂದು ಪೀರಿಯಡ್ಸ್ ಇಂದ ಇನ್ನೊಂದು ಪೀರಿಯಡ್ಸ್ ಟೈಮ್ ಪೀರಿಯಡ್ ಏನಿರ್ತೈತಿ ಭಾಳ ಜಾಸ್ತಿ ಇರ್ತೈತಿ. ನಾರ್ಮಲ್ ಆಗಿ 21 ದಿನದಿಂದ 35 ದಿನ ಏನಿರ್ತೈತಲ್ಲ ಇದ್ರೊಳಗೆ 35 ದಿನಕ್ಕಿಂತ ಜಾಸ್ತಿ ಲೆಂತ್ ಇರ್ತೈತಿ. ಅದಕ್ಕೆ ನಾವು ಆಲಿಗೋಮೆನೋರಿಯಾ ಅಂತ ಕರಿತೀವಿ. ಮೇನ್ ಆಗಿ ಈ ಪೀರಿಯಡ್ಸ್ ಏನೈತಲ್ಲ ಇರ್ರೆಗ್ಯುಲರ್ ಆಗೋ ಕಾರಣ ಏನಂದ್ರೆ, ಒಂದು ಫಸ್ಟ್ ಸ್ಟಾರ್ಟಿಂಗ್ ಮುಟ್ಟಾಗಿರ್ತೈತಲ್ಲ ಮೈ ನೆರೆದ ನಂತರ ಮತ್ತು ವಾಪಸ್ ಮುಟ್ಟಾಗಕ್ಕೆ ನಡು ಏನು ಬಾಡಿ ಪ್ರಿಪೇರ್ ಆಗ್ತಿರ್ತೈತಿ ಅದು ಕಾರಣ ಆಗ್ತೈತಿ. ಸಾಮಾನ್ಯವಾಗಿ ಲೇಟ್ ಆಗ್ತೈತಿ ಆ ಟೈಮ್ನಾಗ. ಇನ್ನು PCOS ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಲ್ಲ ಇದು ಬಹಳಷ್ಟು ಜನರೊಳಗೆ ಕಾಣಸಿಗುವಂಥ ಒಂದು ಕಂಡೀಷನ್. ಇದು ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಕತಿ, ಅದರಿಂದ ಈ ರೆಗ್ಯುಲರ್ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು ಕೆಲವೊಬ್ಬರಲ್ಲಿ ಹೈಪೋಥೈರಾಯ್ಡಿಸಮ್ ಇರ್ತೈತಿ, ಹೈಪರ್ ಥೈರಾಯ್ಡಿಸಮ್ ಇರೋದ್ರಿಂದನೂ ಥೈರಾಯ್ಡ್ ಗ್ಲ್ಯಾಂಡ್ ಸಮಸ್ಯೆಯನ್ನ ಇರ್ತೈತಿ, ಋತು ಚಕ್ರದ ಮೇಲೆ ಪ್ರಭಾವ ಬೀರ್ತೈತಿ. ಇನ್ನು ಕೆಲವೊಬ್ಬರಲ್ಲಿ ಏನಿರ್ತೈತಿ ಈಟಿಂಗ್ ಡಿಸಾರ್ಡರ್ ಅಂದ್ರೆ ತೀವ್ರವಾಗಿ ತಿಂತಿರ್ತಾರೆ, ಅದಕ್ಕೆ ಏನಂತೀವಿ ನಾವು ಅಂದ್ರೆ ಬಿಂಗಿಂಗ್ ಅಂತ ಕರಿತೀವಿ. ವ್ಯತಿರಿಕ್ತವಾಗಿ ಅವ್ರು ತಿನ್ನೋದ್ರಿಂದ ಇನ್ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇರ್ತೈತಿ. ಇನ್ನು ಜಾಸ್ತಿ ಎಕ್ಸಸೈಸಿಂಗ್ ಅಂದ್ರೆ ಜಾಸ್ತಿ ಅವ್ರ ಕೆಪಾಸಿಟಿ ಮೇಲೆ ಎಕ್ಸಸೈಸ್ ಮಾಡೋದು, ಮತ್ತು ಅಥ್ಲೆಟ್ ವುಮೆನ್ಸ್ ಏನಿರ್ತಾರಲ್ಲ ಅವರ ಶಾರೀರಿಕ ಶಕ್ತಿಗಿಂತಲೂ ಜಾಸ್ತಿ ಅವರು ವ್ಯಾಯಾಮ ಮಾಡೋದ್ರಿಂದ ಅವರಲ್ಲಿ ಪೀರಿಯಡ್ಸ್ ಸಂಖ್ಯೆ ಅಂದ್ರೆ ಪೀರಿಯಡ್ ಸೈಕಲ್ ಏನಿರ್ತದಲ್ಲ ಹೆಚ್ಚು ಕಮ್ಮಿ ಆಗ್ತೈತಿ. ಇನ್ನೊಂದಂದ್ರೆ ಪೆರಿಮೆನೋಪಾಸ್ ಅಂದ್ರೆ 40ರ ನಂತರ ಏನು ಇರ್ರೆಗ್ಯುಲರ್ ಆಗ್ತಿರ್ತಲ್ಲ ಪೀರಿಯಡ್ಸ್, ಅದಾಗೋಕ್ಕಿಂತ ಮುಂಚೆನೂ ಕೆಲವೊಂದು ಮಹಿಳೆಯರಲ್ಲಿ ಇರ್ರೆಗ್ಯುಲರ್ ಆಗಿ ಕಾಣಿಸ್ತೈತಿ. ಈ ಮೆನೋಪಾಸ್ ಸಮೀಪಿಸುವ ಟೈಮ್ನಾಗ ಏನಾಗ್ತೈತಪ್ಪ ಅಂತಂದ್ರೆ ಈ ಥರ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಸಡನ್ ವೇಟ್ ಗೇನೆಲ್ಲ ಆಗೋದ್ರಿಂದನೂ ಪರಿಣಾಮ ಬೀರ್ತೈತಿ. ಇನ್ನು ಕೆಲವೊಬ್ಬರಲ್ಲಿ ಡಯಾಬಿಟೀಸ್ ಮತ್ತು ಫೈಬ್ರಾಯ್ಡ್ಸ್ ಇರ್ತಾವು, ಗರ್ಭಾಶಯಕ್ಕೆ ಏನಾರ ಇನ್ಫೆಕ್ಷನ್ ಆಗಿತ್ತಂದ್ರೂ ಅವ್ರ ಪೀರಿಯಡ್ಸ್ ಒಳಗೆ ಇರ್ರೆಗ್ಯುಲಾರಿಟಿ ಕಾಣಿಸ್ತೈತೆ ನಮಗೆ. ಈ ಇರ್ರೆಗ್ಯುಲರ್ ಪೀರಿಯಡ್ ಜೊತೆ ಮತ್ತು ನಿಮಗೆ ಯಾವ್ಯಾವ ಥರ ಲಕ್ಷಣಗಳು ಕಾಣಿಸ್ತಾವಂತ ಹೆಡ್ಏಕ್ ಆಗೋದು ಅಂದ್ರೆ ತಲೆನೋವು, ನಿದ್ರಾಹೀನತೆ, ಮತ್ತು ಒಬ್ಬೊಬ್ರಿಗೆ ಪಿಂಪಲ್ಸ್ ಆಗ್ತಾವು, ವೇಟ್ ಗೇನ್, ಮೂಡ್ ಸ್ವಿಂಗ್ಸ್ ಆಗ್ತೈತಿ, ಕಾನ್ಸ್ಟಿಪೇಷನ್, ಬ್ಲಾಟಿಂಗ್, ಈ ಥರ ಎಲ್ಲ ಅದ್ರ ಜೊತೆ ನಿಮಗೆ ಲಕ್ಷಣಗಳು ಕಾಣಿಸ್ತವೆ. ಯಾರು ಕೂಡ ಈ ಅನಿಯಮಿತ ಮುಟ್ಟು ಏನೈತಿಲ್ಲ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ನ ನಿರ್ಲಕ್ಷ್ಯ ಮಾಡಕ್ಕೆ ಹೋಗ್ಬೇಡಿ. 3 ತಿಂಗಳಕ್ಕಿಂತ ಜಾಸ್ತಿ ಪೀರಿಯಡ್ಸ್ ಕಾಣಿಸ್ಕೊಳ್ಳದೆ ಇದ್ದಾಗ ನೀವು ವೈದ್ಯರನ್ನ ಖಂಡಿತವಾಗಿ ಭೇಟಿ ಮಾಡಬೇಕು. ಇನ್ನು ಮತ್ತು ಹೆವಿ ಬ್ಲೀಡಿಂಗ್ ಅಂದ್ರೆ 7 ದಿನಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗ್ತಿತ್ತು, ತಡ್ಕೊಳ್ಳಾದಷ್ಟು ನೋವು ಇದ್ದಾಗೂ ಸಹ ನೀವೇನು ಮಾಡಬೇಕು, ವೈದ್ಯರನ್ನ ಭೇಟಿ ಆಗಬೇಕು. ಇನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಕಡಿಮೆ ಮಾಡೋದಕ್ಕೆ ಆಯುರ್ವೇದದಾಗ ಏನೇನು ಸಲಹೆ ಅದಾವಲ್ಲ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರೊಳಗೆ ನೀವು ಮೊದಲೇದು ಅಂದ್ರೆ ಮೇನ್ ಆಗಿ ಬ್ಯಾಲೆನ್ಸ್ ಡಯಟ್ ಅಂದ್ರೆ ನಿಮ್ಮ ದೋಷಗಳ ಅನುಗುಣವಾಗಿ ನೀವು ಡಯಟ್ನ ಬ್ಯಾಲೆನ್ಸ್ ಆಗಿ ತಗೋಬೇಕು. ಪ್ರೊಸೆಸ್ಡ್ ಫುಡ್, ಫ್ರೈಡ್ ಫುಡ್ಸ್ ಮತ್ತು ಆ್ಯಡೆಡ್ ಶುಗರ್ಸ್ ಜಾಸ್ತಿ ಇರ್ತಾವಲ್ಲ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಆಹಾರದೊಳಗೆ ಶುಂಠಿ, ದಾಲ್ಚಿನ್ನಿ, ನಿಮ್ಮೆ ಹಣ್ಣಿನಿಂದ ಮಾಡಿದಂಥ ಚಹಾಗಳ ಸೇವನೆ ಮಾಡೋದು, ಆಮೇಲೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಇಟ್ಕೊಂಡ್ರೆ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗೋದಕ್ಕೆ ಅದು ಸಹಾಯ ಮಾಡ್ತೈತಿ. ಅದಷ್ಟೇ ಅಲ್ಲದೆ ನೀವು ಇದ್ರೊಳಗೆ ಟಿಪ್ಸ್ ಅಂತೇಳಿ ಕ್ಯಾಸ್ಟರ್ ಆಯಿಲ್ ಏನಿರ್ತೈತಲ್ಲ ಅದನ್ನು ಹೊಟ್ಟೆ ಮೇಲೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಪೆಲ್ವಿಕ್ ಏರಿಯಾಕ್ಕೇನ ಬ್ಲಡ್ ಸರ್ಕ್ಯುಲೇಷನ್ ಚಲೋ ತಂಗಾಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಕ್ಕೆ ಸಹಾಯ ಮಾಡ್ತೈತಿ. ಅಷ್ಟೇ ಅಲ್ಲದೆ ನೀವು ರೆಗ್ಯುಲರ್ ಆಗಿ ವ್ಯಾಯಾಮ, ಯೋಗ ಮಾಡೋದ್ರಿಂದನೂ ನಿಮ್ಮ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಇಟ್ಕೋಬಹುದು ಮತ್ತು ನಿಮ್ಮ ಪೀರಿಯಡ್ಸ್ ಏನೈತಿ ರೆಗ್ಯುಲರ್ ಆಗಕ್ಕೆ ಸಹಾಯ ಮಾಡ್ತೈತಿ.
ಮಾರ್ನಿಂಗ್ ಎದ್ದ ರಾತ್ರಿ ನೆನೆ ಹಾಕಿದ ಮೆಂತ್ಯ ಕಾಳನ್ನ ರೆಗ್ಯುಲರ್ ಆಗಿ ಸೇವಿಸೋದು ಸಹ ಇದ್ರೊಳಗೆ ನಿಮ್ಗೆ ಹೆಲ್ಪ್ ಮಾಡ್ತದೆ. ಇದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್. ಸ್ಟ್ರೆಸ್ ಅನ್ನ ಮೇನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಸ್ಟ್ರೆಸ್ ಫ್ರೀ ಲೈಫ್ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಕತಿ. ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಒಳಗ ಪಪಾಯ, ಪೈನಾಪಲ್, ಅಜ್ವೈನ, ಶುಂಠಿ ಇವೇನದಾವಲ್ಲ ಇವನ್ನ ನಿಯಮಿತವಾಗಿ ಆಹಾರದೊಳಗ ಸೇವನೆ ಮಾಡೋದು ಕೂಡ ಸಹಾಯಕ ಮಾಡ್ತದೆ. ಆಯುರ್ವೇದದ ಪ್ರಕಾರ ಅನಿಯಮಿತ ಮೂಟಾಗಕ್ಕೆ ಏನ್ ಕಾರಣಪ್ಪ ಅಂತಂದ್ರ ಇವ್ರ ಆಯುರ್ವೇದದೊಳಗೆ ಏನ್ ಹೇಳ್ತಾರ, ವಾತದ ಅಸಮತೋಲನ, ವಾತ ದೋಷ ಏನಿರ್ತೈತಲ್ಲ ಅದು ಅಸಮತೋಲನ ಆಗೋದ್ರಿಂದ ನಿಮ್ಮ ಪೀರಿಯಡ್ಸ್ ಏನಿರ್ತೈತಿ ಇರ್ರೆಗ್ಯುಲರ್ ಆಗ್ತೈತಿ, ಅಂದ್ರೆ ತಡ ಮಾಡಿ ಬರ್ತೈತಿ, ಇಲ್ಲಾಂದ್ರೆ ಬರುವುದೇ ಇಲ್ಲ. ಇನ್ನೊಂದು ಎರಡನೇದು ಏನ್ ಹೇಳ್ತಾರಪ್ಪ ಅಂತಂದ್ರ ಮಾನಸಿಕ ಒತ್ತಡ. ಮಾನಸಿಕ ಒತ್ತಡದೊಳಗ ಶೋಕ, ಕ್ರೋಧ, ಭಯ ಇವೇನಿರ್ತಾವಲ್ಲ ಇವು ವಾತದೋಷದಿಂದ ಡೈರೆಕ್ಟ್ ಇದ್ರ ಮೇಲೆ ಪರಿಣಾಮ ಬೀರೋದ್ರಿಂದ ಅದು ಕೂಡ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಕ ಒಂದು ಕಾರಣ ಆಕತಿ. ಸ್ಪೈಸಿ ಫುಡ್ಸ್ ತಿನ್ನೋದು, ಲೇಟ್ ನೈಟ್ ಮಲ್ಕೊಳ್ಳೋದು ಇವು ಕೂಡ ಏನ್ ಮಾಡ್ತಾವ ನಿಮ್ಮ ದೋಷನ ಇಂಬ್ಯಾಲೆನ್ಸ್ ಆಗಕ ಒಂದ್ ಕಾರಣ ಆಗಿ ಅವು ನಿಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಕ್ಕೂ ಒಂದ್ ಕಾರಣ ಆಕಾವು. ಮತ್ತೆ ಅತಿಯಾದ ವ್ಯಾಯಾಮ ಮಾಡೋದು ಇಲ್ಲ ಎಕ್ಸರ್ಸೈಸ್ ಮಾಡದೇ ಇರುವುದು ಕೂಡ ಏನ್ ಮಾಡ್ತೈತಿ, ನಿಮ್ ಶರೀರದ ಮೇಲೆ ಜಾಸ್ತಿ ಶ್ರಮ ಬೀಳ್ತೈತಿ, ಇಲ್ಲ ಪೂರ್ತಿ ಲೇಜಿನೆಸ್ ಬರ್ತೈತಿ. ಅದರಿಂದ ಏನಾಕತಿ ನಿಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾವ. ಅದ್ರ ಸಲುವಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರ್ತಾವ. ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದ್ರೆ ಅನಿಯಮಿತ ಮುಟ್ಟಿಗೆ ನಮ್ಮ ಆಯುರ್ವೇದದೊಳಗೆ ಏನ್ ಚಿಕಿತ್ಸೆ ಮತ್ತು ಪರಿಹಾರ ಹೇಳ್ಯಾರತ್ತಂದ್ರ, ಚಿಕಿತ್ಸೆ ಒಳಗ ನೀವು ಸ್ನೇಹನ ಮತ್ತು ಸ್ವೇದನ ಅಂದ್ರೆ ಇದ್ರೊಳಗ ತೈಲ ಮಸಾಜ್ ಬರ್ತೈತಿ ಮತ್ತು ಬಾಷ್ಪ ಸ್ನಾನ ಅಂತ ಕರಿತೀವಿ, ಇದನ್ನ ತಗೋಬಹುದು. ಬಸ್ತಿ ಚಿಕಿತ್ಸೆ ಅಂದ್ರೆ ವಾತದೋಷದಿಂದ ಇದಾಗೋದ್ರಿಂದ ವಾತದೋಷದ ನಿವಾರಣೆ ಸಲುವಾಗಿ ನಾವು ಬಸ್ತಿ ಚಿಕಿತ್ಸೆ ಕೊಡ್ತೀವಿ. ಮತ್ತು ಅದ್ರ ಜೊತೆಗೆ ಸಾತ್ವಿಕ ಆಹಾರ ವಿಹಾರ, ಅದರೊಳಗೆ ನೀವು ಬಾಳೆಹಣ್ಣು, ಶತಾವರಿ, ಜೀರಿಗೆ, ಸೋಪ್, ಗೋಧಿ ಹಿಟ್ಟು ಇರ್ತೈತಲ್ಲ ನಿಯಮಿತವಾಗಿ ಸೇವನೆ ಮಾಡಬೇಕು. ಮತ್ತಿನ್ನು ಔಷಧಿ ಒಳಗ ಅಶೋಕಾರಿಷ್ಟ, ಶತಾವರಿ ಲೇಹ ಮತ್ತು ನೀವು ರೆಗ್ಯುಲರ್ ಆಗಿ ಯೋಗ ಪ್ರಾಣಾಯಾಮ ಮಾಡೋದು ಭಾಳ ಮುಖ್ಯ ಆಕತಿ. ಪ್ರಾಣಾಯಾಮದೊಳಗ ನೀವು ಭ್ರಮರಿ, ಅನುಲೋಮ ವಿಲೋಮ ಮಾಡ್ಬೋದು. ನಾವು ಮೊದಲೇ ಹೇಳ್ದಂಗ ನಿರಂತರವಾಗಿ ವ್ಯಾಯಾಮ ಮಾಡೋದ್ರಿಂದ ಅನಿಯಮಿತ ಮೂಟೆ ಏನಿಲ್ಲ ಒಂದು ಸರಿಪಡಿಸ್ಕೊಳಕ್ ಒಂದು ಹೆಲ್ಪ್ ಆಗ್ತೈತಿ. ಇದ್ರೊಳಗೆ ನೀವು ಯಾವ್ಯಾವ ಆಸನ ಮಾಡ್ಬೋದು ಅಂದ್ರೆ ಧನುರಾಸನ ಮಾಡ್ಬೋದು, ಉಷ್ಟ್ರಾಸನ ಮಾಡ್ಬೋದು, ಬದ್ಧ ಕೋಣಾಸನ, ಬಾಲಾಸನ, ಶಶಾಂಕಾಸನ ಮತ್ತು ಕೋಬ್ರಾ ಪೋಸ್ ಅಂತ ಏನು ಕರಿತೀವಲ್ಲ ಇದನ್ನೆಲ್ಲ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಮತ್ತೆ ಯಾವ್ದಾರ ಟಾಪಿಕ್ ಮೇಲೆ ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಮಾಡಿರಿ. ನಮಸ್ಕಾರ.